ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತ ಬುರ್ಡೆ ಗ್ಯಾಂಗ್ ಈಗ ಯೂ ಟರ್ನ್ ಹೊಡೆಯುವ ಕೆಲಸ ಮಾಡಿತ್ತು. ಹೈಕೋರ್ಟ್ ಮೆಟ್ಟಿಲೆತ್ತಿತ್ತು. ಮೂಲ ಪ್ರಕರಣದ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತೇಳಿ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿತ್ತು. ಆ ಮೂಲಕ ಯೂ ಟರ್ನ್ ಹೊಡೆದಂತ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗ್ ಬೃಹನ್ ನಾಟಕ ಆಡಿರೋದು ಸ್ಪಷ್ಟ. ಧರ್ಮಸ್ಥಳ ವಿರುದ್ಧದ ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ತಿಮ್ಮರೋಡಿ ಮಠಣ್ಣ ಜಯಂತ್ರ ವಿರುದ್ಧ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣದಲ್ಲಿ ರದ್ದು ಮಾಡಬೇಕು ಅಂತೇಳಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನೋಡಿ, ಇವತ್ತು 4 ಗಂಟೆಗೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ಮೂಲಕ ಹೈಕೋರ್ಟ್ ಈ ಅರ್ಜಿಯನ್ನ ಸ್ವೀಕಾರ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಅರ್ಜಿ ಸ್ವೀಕಾರ ಮಾಡಿದ್ರೆ ಮುಂದೆ ಏನಾಗಬಹುದು, ಅರ್ಜಿ ಸ್ವೀಕಾರ ಮಾಡದೇ ಇದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಂದು ವೇಳೆ ಅರ್ಜಿ ಸ್ವೀಕೃತ ಆಗಿ ಅದರ ವಿಚಾರಣೆ ಬಗ್ಗೆ ಏನಾದ್ರೂ ಮುಂದಿನ ದಿನದಲ್ಲಿ ಬದಲಾವಣೆಗಳು ಆಗುತ್ತಾ ಅಥವಾ ಏನೆಲ್ಲ ಆಗಬಹುದು, ಬಹಳ ಕುತೂಹಲ ಅಂತೂ ಕಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಅಂತೂ ಸದ್ಯಕ್ಕೆ ಸಂಕಷ್ಟದಲ್ಲಿ ಸಿಲುಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತ ಬುರ್ಡೆ ಗ್ಯಾಂಗ್ ಈಗ ಯೂ ಟರ್ನ್ ಹೊಡೆಯುವ ಕೆಲಸ ಮಾಡಿತ್ತು. ಹೈಕೋರ್ಟ್ ಮೆಟ್ಟಿಲೆತ್ತಿತ್ತು. ಮೂಲ ಪ್ರಕರಣದ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತೇಳಿ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿತ್ತು. ಆ ಮೂಲಕ ಯೂ ಟರ್ನ್ ಹೊಡೆದಂತ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗ್ ಬೃಹನ್ ನಾಟಕ ಆಡಿರೋದು ಸ್ಪಷ್ಟ. ಧರ್ಮಸ್ಥಳ ವಿರುದ್ಧದ ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ತಿಮ್ಮರೋಡಿ ಮಠಣ್ಣ ಜಯಂತ್ರ ವಿರುದ್ಧ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣದಲ್ಲಿ ರದ್ದು ಮಾಡಬೇಕು ಅಂತೇಳಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನೋಡಿ, ಇವತ್ತು 4 ಗಂಟೆಗೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ಮೂಲಕ ಹೈಕೋರ್ಟ್ ಈ ಅರ್ಜಿಯನ್ನ ಸ್ವೀಕಾರ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಅರ್ಜಿ ಸ್ವೀಕಾರ ಮಾಡಿದ್ರೆ ಮುಂದೆ ಏನಾಗಬಹುದು, ಅರ್ಜಿ ಸ್ವೀಕಾರ ಮಾಡದೇ ಇದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಂದು ವೇಳೆ ಅರ್ಜಿ ಸ್ವೀಕೃತ ಆಗಿ ಅದರ ವಿಚಾರಣೆ ಬಗ್ಗೆ ಏನಾದ್ರೂ ಮುಂದಿನ ದಿನದಲ್ಲಿ ಬದಲಾವಣೆಗಳು ಆಗುತ್ತಾ ಅಥವಾ ಏನೆಲ್ಲ ಆಗಬಹುದು, ಬಹಳ ಕುತೂಹಲ ಅಂತೂ ಕಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಅಂತೂ ಸದ್ಯಕ್ಕೆ ಸಂಕಷ್ಟದಲ್ಲಿ ಸಿಲುಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತ ಬುರ್ಡೆ ಗ್ಯಾಂಗ್ ಈಗ ಯೂ ಟರ್ನ್ ಹೊಡೆಯುವ ಕೆಲಸ ಮಾಡಿತ್ತು. ಹೈಕೋರ್ಟ್ ಮೆಟ್ಟಿಲೆತ್ತಿತ್ತು. ಮೂಲ ಪ್ರಕರಣದ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತೇಳಿ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿತ್ತು. ಆ ಮೂಲಕ ಯೂ ಟರ್ನ್ ಹೊಡೆದಂತ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗ್ ಬೃಹನ್ ನಾಟಕ ಆಡಿರೋದು ಸ್ಪಷ್ಟ. ಧರ್ಮಸ್ಥಳ ವಿರುದ್ಧದ ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ತಿಮ್ಮರೋಡಿ ಮಠಣ್ಣ ಜಯಂತ್ರ ವಿರುದ್ಧ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣದಲ್ಲಿ ರದ್ದು ಮಾಡಬೇಕು ಅಂತೇಳಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನೋಡಿ, ಇವತ್ತು 4 ಗಂಟೆಗೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ಮೂಲಕ ಹೈಕೋರ್ಟ್ ಈ ಅರ್ಜಿಯನ್ನ ಸ್ವೀಕಾರ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಅರ್ಜಿ ಸ್ವೀಕಾರ ಮಾಡಿದ್ರೆ ಮುಂದೆ ಏನಾಗಬಹುದು, ಅರ್ಜಿ ಸ್ವೀಕಾರ ಮಾಡದೇ ಇದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಂದು ವೇಳೆ ಅರ್ಜಿ ಸ್ವೀಕೃತ ಆಗಿ ಅದರ ವಿಚಾರಣೆ ಬಗ್ಗೆ ಏನಾದ್ರೂ ಮುಂದಿನ ದಿನದಲ್ಲಿ
ಬದಲಾವಣೆಗಳು ಆಗುತ್ತಾ ಅಥವಾ ಏನೆಲ್ಲ ಆಗಬಹುದು, ಬಹಳ ಕುತೂಹಲ ಅಂತೂ ಕಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಅಂತೂ ಸದ್ಯಕ್ಕೆ ಸಂಕಷ್ಟದಲ್ಲಿ ಸಿಲುಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತ ಬುರ್ಡೆ ಗ್ಯಾಂಗ್ ಈಗ ಯೂ-ಟರ್ನ್ ಹೊಡೆಯುವ ಕೆಲಸ ಮಾಡಿತ್ತು. ಹೈಕೋರ್ಟ್ ಮೆಟ್ಟಿಲೆತ್ತಿತ್ತು. ಮೂಲ ಪ್ರಕರಣದ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತೇಳಿ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿತ್ತು. ಆ ಮೂಲಕ ಯೂ-ಟರ್ನ್ ಹೊಡೆದಂತ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗ್ ಬೃಹನ್ ನಾಟಕ ಆಡಿರೋದು ಸ್ಪಷ್ಟ. ಧರ್ಮಸ್ಥಳ ವಿರುದ್ಧದ ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ತಿಮ್ಮರೋಡಿ ಮಠಣ್ಣ ಜಯಂತ್ ಅವರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣದಲ್ಲಿ ರದ್ದು ಮಾಡಬೇಕು ಅಂತೇಳಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನೋಡಿ, ಇವತ್ತು 4 ಗಂಟೆಗೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ಮೂಲಕ ಹೈಕೋರ್ಟ್ ಈ ಅರ್ಜಿಯನ್ನ ಸ್ವೀಕಾರ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಅರ್ಜಿ ಸ್ವೀಕಾರ ಮಾಡಿದ್ರೆ ಮುಂದೆ ಏನಾಗಬಹುದು, ಅರ್ಜಿ ಸ್ವೀಕಾರ ಮಾಡದೇ ಇದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಂದು ವೇಳೆ ಅರ್ಜಿ ಸ್ವೀಕೃತ ಆಗಿ ಅದರ ವಿಚಾರಣೆ ಬಗ್ಗೆ ಏನಾದ್ರೂ ಮುಂದಿನ ದಿನದಲ್ಲಿ ಬದಲಾವಣೆಗಳು ಆಗುತ್ತಾ ಅಥವಾ ಏನೆಲ್ಲ ಆಗಬಹುದು, ಬಹಳ ಕುತೂಹಲ ಅಂತೂ ಕಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಅಂತೂ ಸದ್ಯಕ್ಕೆ ಸಂಕಷ್ಟದಲ್ಲಿ ಸಿಲುಕಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದಂತ ಬುರ್ಡೆ ಗ್ಯಾಂಗ್ ಈಗ ಯೂ-ಟರ್ನ್ ಹೊಡೆಯುವ ಕೆಲಸ ಮಾಡಿತ್ತು. ಹೈಕೋರ್ಟ್ ಮೆಟ್ಟಿಲೆತ್ತಿತ್ತು. ಮೂಲ ಪ್ರಕರಣದ ಎಫ್ಐಆರ್ ಅನ್ನೇ ರದ್ದು ಮಾಡಬೇಕು ಅಂತೇಳಿ ರದ್ದು ಕೋರಿ ರಿಟ್ ಅರ್ಜಿ ಸಲ್ಲಿಕೆ ಮಾಡಿತ್ತು. ಆ ಮೂಲಕ ಯೂ-ಟರ್ನ್ ಹೊಡೆದಂತ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗ್ ಬೃಹನ್ ನಾಟಕ ಆಡಿರೋದು ಸ್ಪಷ್ಟ. ಧರ್ಮಸ್ಥಳ ವಿರುದ್ಧದ ಕೇಸ್ ವಾಪಸ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ತಿಮ್ಮರೋಡಿ ಮಠಣ್ಣ ಜಯಂತ್ ಅವರಿಂದ ಅರ್ಜಿ ಸಲ್ಲಿಕೆ ಆಗಿದೆ. ಮೂಲ ಪ್ರಕರಣದಲ್ಲಿ ರದ್ದು ಮಾಡಬೇಕು ಅಂತೇಳಿ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು. ನೋಡಿ, ಇವತ್ತು 4 ಗಂಟೆಗೆ ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಆ ಮೂಲಕ ಹೈಕೋರ್ಟ್ ಈ ಅರ್ಜಿಯನ್ನ ಸ್ವೀಕಾರ ಮಾಡುತ್ತಾ ಅಥವಾ ಇಲ್ವಾ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಒಂದು ವೇಳೆ ಅರ್ಜಿ ಸ್ವೀಕಾರ ಮಾಡಿದ್ರೆ ಮುಂದೆ ಏನಾಗಬಹುದು, ಅರ್ಜಿ ಸ್ವೀಕಾರ ಮಾಡದೇ ಇದ್ರೆ ಏನಾಗಬಹುದು ಅನ್ನೋದು ಸದ್ಯಕ್ಕೆ ಪ್ರತಿಯೊಬ್ಬರಲ್ಲೂ ಕೂಡ ಕುತೂಹಲವನ್ನ ಹೆಚ್ಚಿಸ್ತಾ ಇದೆ. ಒಂದು ವೇಳೆ ಅರ್ಜಿ ಸ್ವೀಕೃತ ಆಗಿ ಅದರ ವಿಚಾರಣೆ ಬಗ್ಗೆ ಏನಾದ್ರೂ ಮುಂದಿನ ದಿನದಲ್ಲಿ ಬದಲಾವಣೆಗಳು ಆಗುತ್ತಾ ಅಥವಾ ಏನೆಲ್ಲ ಆಗಬಹುದು, ಬಹಳ ಕುತೂಹಲ ಅಂತೂ ಕಾಡ್ತಾ ಇದೆ. ಬುರ್ಡೆ ಗ್ಯಾಂಗ್ ಅಂತೂ ಸದ್ಯಕ್ಕೆ ಸಂಕಷ್ಟದಲ್ಲಿ ಸಿಲುಕಿದೆ.